ನಾಳೆ ದಿನ ಏನು ಫೆಬ್ರವರಿ 4ನೇ ತಾರೀಕು ಒಂದು ರಾಯಣ್ಣ ಬ್ರಿಗೇಡ್ ಅಲ್ಲ, ಅದು ಕ್ರಾಂತಿವೀರ ಬ್ರಿಗೇಡ್. ಅದು ಕ್ರಾಂತಿವೀರ ಬ್ರಿಗೇಡ್ ಅಂತ ಸಾಧು ಸಂತರು ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದರ ಉದ್ಘಾಟನೆ ಫೆಬ್ರವರಿ 4ನೇ ತಾರೀಕು ಜಗದ್ಯೋತಿ ಬಸವೇಶ್ವರ ಹುಟ್ಟಿದ ನಾಡು ಬಸವನ ಬಾಗೇವಾಡಿನಲ್ಲಿ ಅದು ಆರಂಭ ಆಗ್ತಾ ಇದೆ. ಆರಂಭ ವಿಶೇಷ ರೂಪದಲ್ಲಿ ಆಗಬೇಕು. 1008 ಸಾಧು ಸಂತರ ಪಾದಪೂಜೆಯನ್ನು ಮಾಡ್ತಾ ಅದನ್ನು ಅಲ್ಲಿ ಉದ್ಘಾಟನೆ ಆಗುತ್ತೆ. ಅಲ್ಲಿಂದ ಮುಂದೆ ಧರ್ಮದ ಕೆಲಸಗಳು, ದೇಶದ ಕೆಲಸಗಳು, ಹಿಂದುಳಿದವರಿಗೆ, ದಲಿತರಿಗೆ, ಹಿಂದೂ ಧರ್ಮದ ಸಕಲ ಸಮಾಜದವ್ರಿಗೂ ಅನುಕೂಲ ಆಗೋಂಥ ಕಾರ್ಯಕ್ರಮಗಳನ್ನು ಆ ಬ್ರಿಗೇಡ್ ಮುಖಾಂತರ ನಡೆಯುತ್ತೆ. ಪಾರ್ಲಿಮೆಂಟಲ್ಲಿ ಒನ್ ನೇಷನ್ ಒನ್ ವೋಟಿಂಗ್ ಬಿಲ್, ಲೋಕಸಭೆಯಲ್ಲಿ ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಈ ಬಿಲ್ಲನ್ನು ಈಗಾಗಲೇ ಮೂವ್ ಮಾಡ್ತಾ ಇದ್ದಾರೆ. ಇದರದ್ದು ಅರ್ಥ ಏನು ಅಂತಂದರೆ, ಇಡೀ ದೇಶದಲ್ಲಿ ಮೇಲೆ 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 ಚುನಾವಣೆಗಳು ನಡೀತಾ ಇದ್ದರೂ ಅಭಿವೃದ್ಧಿ ಕೆಲಸಗಳಾಗಲ್ಲ, ಜೊತೆಗೆ ಹಣಕಾಸು ಕೂಡ ತುಂಬ ವ್ಯರ್ಥ ಆಗುತ್ತೆ. ಈ ದಿಕ್ಕಿನಲ್ಲಿ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಬಿಲ್ ತಂದಿದ್ದಾರೆ. ಇದು ಆದಷ್ಟು ಬೇಗ ಇದು ಪಾಸಾಗಿ ದೇಶದಲ್ಲಿ ಆರ್ಥಿಕ ವ್ಯಯ ಆಗ್ತಾ ಇರೋದನ್ನು ತಪ್ಪಿಸಬೇಕು, ಸಮಯವನ್ನು ಉಳಿಸಬೇಕು ಅನ್ನೋಂಥ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ. ಇದು ಯಶಸ್ವಿ ಆಗಲಿ ಅಂತ ಶುಭ ಕೊಡ್ತೇನೆ. ವಿರೋಧ ಪಕ್ಷ ಅಂತ ವಿರೋಧ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹಿಂದೆ 1989ರಲ್ಲಿ ನಾನು ಮೊದಲನೇ ಬಾರಿ ಗೆದ್ದಿದ್ದು. ಆ ಸಂದರ್ಭದಲ್ಲಿ MLA MP ಎರಡೂ ಚುನಾವಣೆ ಒಟ್ಟಿಗೆ ಆಗಿತ್ತು. ಆವಾಗ ಖರ್ಚು ಕಮ್ಮಿ. ನಮ್ಮ MP ಕ್ಯಾಂಡಿಡೇಟು ಶ್ರೀಯುತ ಆನಂದರಾಯರು ಇದ್ದರು, ದಿವಂಗತ ಆನಂದರಾಯರು. ನಾನು MLA ಕ್ಯಾಂಡಿಡೇಟ್ ಆಗಿದ್ದೆ. ಇಬ್ಬರೂ ಸೇರಿ ಖರ್ಚನ್ನು ಬಹಳ ಕಡಿಮೆ ಮಾಡಿದ್ವಿ. ಈ ಪ್ರತಿ ಚುನಾವಣೆಯೂ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದನ್ನು ತಂದಿದ್ದಾರೆ. ಇದು ದೇಶಕ್ಕೆ ಒಳ್ಳೆಯದಾಗುತ್ತೆ. ವಿಜೇಂದ್ರ ಅವ್ರದ್ದು ಜನವರಿಗೆ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ, ಅದು ನಾನು ಹೇಳಕ್ಕೆ ಬರಲ್ಲ.